ಈ ತರ ಸೆಟಲ್ ಆಗ್ತೈತೆ ನೋಡಿ. ಮೇಡಮ್ ನಮಸ್ಕಾರ. ಒರಿಜಿನಲ್ ನಮಸ್ತೆ ಸರ್. ಮೇಡಮ್ ಇಲ್ಲಿ ಇಲಿ ಪಾಷಾಣ ಅಂತ ಹೇಳ್ತಾ ಇದ್ರಲ್ಲ, ಇದು ಯಾವ ತರ ಇಲಿ ಪಾಷಾಣ? ನಾರ್ಮಲ್ ಇಲಿ ಪಾಷಾಣಗಿಂತ ಯಾವ ತರ ಡಿಫ್ರೆಂಟ್ ಆಗಿದೆ ಅಂತ ಒಂದು ಮಾಹಿತಿ ತಿಳಿಸ್ಕೊಡ್ತೀರಾ? ಅಂದ್ರೆ ಇವಾಗ ನಾವು ನಾರ್ಮಲ್ ಇಲಿ ಪಾಷಾಣನ ಮಣ್ಣಿಗೆ ಹಾಕೋದ್ರಿಂದ ಇದ್ರಲ್ಲಿ ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ಮಣ್ಣಿಗೆ ಹೋದಾಗ ಮಣ್ಣಿನ ಹೆಲ್ತ್ ಹಾಳಾಗತ್ತೆ, ಮತ್ತೆ ಗಿಡಕ್ಕೂ ಅದು ಪ್ರಾಬ್ಲಮ್ ಆಗತ್ತೆ, ಮತ್ತೆ ಮಣ್ಣು ಅದ್ರ ಫರ್ಟಿಲಿಟಿನ ಕಳ್ಕೊಳ್ಳುತ್ತೆ. ಅದಕ್ಕೆ ಶೇಂಗಾ ಪುಡಿ ಮತ್ತೆ ಅಕ್ಕಿ ನುಚ್ಚನ ಪುಡಿ ಮಾಡ್ಕೊಂಡು ಅದಕ್ಕೆ ಶೇಂಗಾದ ಎಣ್ಣೆ ಮತ್ತೆ ಬೆಲ್ಲ ಇದನ್ನ ಫಸ್ಟ್ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಅದ್ರೊಳಗೆ ಒಂದು ಪಾಯಿಂಟ್ ಇದನ್ನ ಹಾಕಿ ಈ ತರ ಉಂಡೆ ಮಾಡ್ಕೋಬೇಕು. ಒಂದ್ ಪಾಯಿಂಟ್ ಏನ್ ಹಾಕ್ಬೇಕು ಮೇಡಮ್? ಇದು ಒಂದ್ ಡ್ರಾಪ್ ಇಲಿ ಪಾಷಾಣನ ಅದು ಪೌಡರ್ಗೆ ಹಾಕ್ಬಿಟ್ಟು ಈ ತರ ಉಂಡೆ ಕಟ್ಬೇಕು. ಯಾವ ತರ ಮೇಡಮ್? ಈ ತರ ಓಪನ್ ಮಾಡಿದ್ರೆ ಇದ್ರೊಳಗೆ ಇಲಿ ಪಾಷಾಣ ಇರುತ್ತೆ. ಈ ತರ ಉಂಡೆ ಮಾಡಿ ಇಟ್ಟಾಗ ಶೇಂಗದ ಸ್ಮೆಲ್ಗೆ ಇಲಿ ಬೇಗ ಅಟ್ರಾಕ್ಟ್ ಆಗತ್ತೆ. ಆತರ ಇಲಿ ಅಟ್ರಾಕ್ಟ್ ಆದಾಗ ಇದನ್ನ ಬಂದು ಬೇಗ ತಿನ್ನತ್ತೆ. ಸೊ ನಾವ್ ಈ ತರ ಮಾಡಿರೋದ್ರಿಂದ ಮಣ್ಣಿಗೂ ಏನು ಲಾಸ್ ಆಗಲ್ಲ, ಗಿಡಕ್ಕೂ ಏನು ಆಗಲ್ಲ, ಮತ್ತೆ ಬೇಗ ಇಲಿ ಬಂದು ತಿಂದು ವಿತಿನ್ ಲೈಕ್ ಒಂದ್ 5-10 ಮಿನಿಟ್ಸ್ ಒಳಗೆ ಇಲಿ ಸತ್ತೋಗುತ್ತೆ. ಓಕೆ ಮೇಡಮ್, ಈಗ ತುಂಬಾ ದೊಡ್ಡ ಪ್ರಮಾಣದಲ್ಲಿ ರೈತರು ಇರ್ತಾರೆ, ಒಂದು 10 ಎಕರೆ 20 ಎಕರೆ ಇರ್ತಾರೆ ಅನ್ಕೊಳ್ಳಿ. ಸೊ ಈ ತರ ಮಾಡೋದ್ರಿಂದ ಅದು ಕಾಸ್ಟ್ ಯಾಕಂದ್ರೆ ನೀವು ಒಂದ್ 100 ಗ್ರಾಮ್ ಇದು 100 ಗ್ರಾಮ್ ಶೇಂಗಾ 100 ಗ್ರಾಮ್ ಅಕ್ಕಿ ನುಚ್ಚಲ್ಲಿ ಏನಿಲ್ಲ ಅಂದ್ರೂ 150ರಿಂದ 200 ಉಂಡೆ ಮಾಡ್ಬೋದು. ಆತರ ಎಷ್ಟೇ ಎಕರೆ ಅಂದ್ರೂ 10 ಉಂಡೆ ಸಾಕು ಇಲಿಗಳಿಗೆ. ಸೊ 1 ಎಕರೆಗೆ 10 ಉಂಡೆ ಅಂದ್ರೆ ಅವ್ರಿಗೆ 50ರಿಂದ 60 ರೂಪಾಯಿಗೆ ಎಲ್ಲಾ ಮುಗ್ದೋಗುತ್ತೆ. ಓಕೆ ಮೇಡಮ್, ಈಗ ಇದನ್ನ ಇನ್ ಕೇಸ್ ನಾವು ಮನೆಯಲ್ಲಿ ಬಳಸಬಹುದಾ ಮೇಡಮ್? ಬಳಸಬಹುದು. ಅದೇ ಚಿಕ್ಕ ಮಕ್ಳಿಂದ ಸ್ವಲ್ಪ ದೂರ ಇಡ್ಬೇಕು. ಮಕ್ಳು ಏನಾದ್ರು ಮಿಸ್ ಆಗಿ ಬಾಯಿಗೆ ಹಾಕೊಂಡ್ರೆ ಅನ್ನೋ ಒಂದು ರೀಸನ್ ಇಂದ ಚಿಕ್ಕ ಮಕ್ಳಿಂದ ದೂರ ಇಟ್ರೆ ಆಯ್ತು. ಮನೆ ಮೂಲೆಗಳಲ್ಲಿ ಇಟ್ರೆ ಬೇಗ ಇಲ್ಲಿ ಅಟ್ರಾಕ್ಟ್ ಆಗಿ ಬಂದ್ ತಿಂದು ಸತ್ತೋಗುತ್ತೆ. ಇಲಿ ಹೆಗ್ಗಣ ಅದಕ್ಕೂ ಯೂಸ್ ಮಾಡ್ಬೋದು. ಓಕೆ ಮೇಡಮ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು.